DPR ನಾವು ಮೈನರ್ ಚೇಂಜಸ್ ಮಾಡಿ ಕಳಿಸ್ತಾ ಇದ್ದೀವಿ. ಅದಾದಮೇಲೆ ನಮ್ಮ ಫಾರೆಸ್ಟ್ ಲ್ಯಾಂಡ್ ಇದೆಯಲ್ಲ ಅದಕ್ಕೆ ಆಲ್ಟರ್ನೇಟ್ ನಾವು ಕೊಟ್ಟು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡ್ರೆ ಡ್ಯಾಮು ಕಟ್ಟೋದಕ್ಕೆ ಏನು ತೊಂದರೆ ಇಲ್ಲ. ಅವರು ಏನಕ್ಕೆ ಯಾವ ವಿಚಾರಕ್ಕೆ ಬರ್ತಾ ಇದ್ದಾರೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಕಾವೇರಿ ಇರಬಹುದು, ಅದ್ರ ಜೊತೆ ಇನ್ನು ಡಿಸ್ಟೆನ್ಸ್ ಫಾರ್ಮುಲಾ ಈ ರೋಡ್ ಸಂದರ್ಭದಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಅದನ್ನ ಯಾಕೆ ಇದುವರೆಗೆ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಒತ್ತಾಯ ಮಾಡಿಲ್ಲ? ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆನೆ ಅವ್ರು ಹೇಳಿರೋದು, ಆದ್ರೆ ನಾವು ಬಿಡೋಕ್ಕಾಗಲ್ಲ ಅಂತ. ಈಗ ನಮಗೆ ಈ ಮಳೆಗಾಲದಲ್ಲಿ 36 TMC ನಮ್ಗೆ ನೀರು ಬಂದಿದೆ ನಮ್ಮ 4 ಡ್ಯಾಮ್ಸ್ಗೆ. ಅದ್ರ ಮೇಲೆ ಅವ್ರು ಆ ರೀತಿ ಮಾಡಿರ್ಬೋದು. ಆದರೂ ಕೂಡ ಅವ್ರು ಏನೇ ಮಾಡಿದ್ರು ಕೂಡ ನಮಗೆ ನೀರಿನ ಕೊರತೆ ಇದೆ. ಅವ್ರಿಗೆ ಸಫಿಷಿಯೆಂಟ್ ಆಗಿ ನೀರಿದೆ ಮೆಟ್ಟೂರು ಡ್ಯಾಮ್ ಅಲ್ಲಿ, ಕುಡಿಯೋ ನೀರಿಗೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ. ಯಾವಾಗ ಫ್ಲೋ ಜಾಸ್ತಿ ಆದರೆ ಆಮೇಲೆ ಯೋಚನೆ ಮಾಡೋಣ ಬಿಡಿ. ಈಗ ಮಳೆ ಬಂದು ಈ ಜುಲೈ ಕೊನೆಯಲ್ಲಿ ಮತ್ತು ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆಗಳು ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಮಳೆ ಬಂದರೆ ಯಾವ ಸಮಸ್ಯೆನೂ ಇರಲ್ಲ, ಈ ತಂಟೆ ತಗರಾರು ಇರಲ್ಲ. ಇಲ್ಲ, ಬಿಡೋದಿಲ್ಲ. ಈಗ ನಾವು ಅಪೀಲ್ ಹೋಗ್ತಾ ಇದ್ದೀವಲ್ಲ, ಅಪೀಲ್ MAಗೆ ಹೋಗ್ತೀವಿ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹೋಗ್ತಾ ಇದ್ದೀವಿ. ಸರ್, ಇನ್ನೆಷ್ಟು ನೀರು ಕರ್ನಾಟಕಕ್ಕೆ ಉಳಿದಿರುತ್ತೆ ಸರ್? ಅವರಿಗೆ 15 ದಿನ ಹೇಳದಷ್ಟು ಬಿಟ್ಟರೆ ಇಲ್ಲ, ಎಷ್ಟು ನೀರು ಉಳಿದಿರುತ್ತೆ ಕರ್ನಾಟಕದಲ್ಲಿ? ಅಲ್ಲಿ ಏನಾಗುತ್ತೆ, 3,500 TMC ಕ್ಯೂಸೆಕ್ಸ್ ಅಷ್ಟು ಬಿಟ್ಟರೆ ಅದು 200 ಕಿಲೋಮೀಟ್ರು ಹರ್ಕೊಂಡು ಹೋಗ್ಬೇಕು. 200 ಕಿಲೋಮೀಟ್ರ್ ಹರ್ಕೊಂಡು ಹೋಗ್ಬೇಕಾಗಿದ್ರೆ ಬರೀ 3,500 ಬಿಟ್ಟರೆ ಆಗಲ್ಲ. ಒಂದು 5,000 TMC ಅಷ್ಟು ಕ್ಯೂಸೆಕ್ಸ್ ಬಿಟ್ಟರೆ ಮಾತ್ರ ಬಿಳುಗುಂಡ್ಲಿಗೆ ರೀಚ್ ಆಗೋದು. ಯಾಕಂದರೆ ಮಧ್ಯಲೆಲ್ಲ ಇದೆಲ್ಲ ಇರುತ್ತಲ್ಲ. ಮಳೆ ಬಿದ್ದಂಥ ಸಂದರ್ಭದಲ್ಲಾದರೆ ಬೇಗ ನೀರು ಹೋಗ್ಬಿಡುತ್ತೆ. ಈ ಮಳೆ ಇಲ್ವಲ್ಲ, ನನ್ನ ಮನೆ ಮುತ್ತತ್ತಿಗೆ ಹೋಗಿದ್ನಲ್ಲ, ಒಂದು ಡ್ರಾಪ್ ನೀರು ಮುಂದಕ್ಕೆ ಹೋಗ್ತಿಲ್ಲ. ಎಷ್ಟಿದೆಯೋ ಅಷ್ಟೇ ಇದೆ, ಸ್ಟಾಗ್ನೆಂಟ್. ಸರ್, ಇದು ಕಾನೂನು ಲೀಗಲ್ ಕ್ರೈಸಿಸ್ ಆಗುತ್ತೆ ಸರ್. ಒಂದು ಕಡೆ CWMA ಈಗ ಇನ್ನೊಂದು CWMA ಮೀಟಿಂಗು ಕರೀತಾರೆ. ಕರೆದಾಗ ಅವ್ರು ಏನು ತೀರ್ಮಾನ ಕೊಡ್ತಾರೋ ನೋಡೋಣ. ಟೈಮ್ ಕೊಡ್ತಾರೆ. ನೆನ್ನೆ ತಾನೇ ಇದಾಗಿದ್ದು RC ರೆಗ್ಯುಲೇಟರಿ ಕಮಿಟಿ ನೆನ್ನೆ ಆಯಿತು. ಆಮೇಲೆ ನಾವು ಇವತ್ತು ಅಪೀಲ್ ಹಾಕೊಳ್ತಾ ಇದ್ದೀವಿ. ಅವರು ಸಮಯ ಕೊಡ್ತಾರೆ. ಈಗ ಒಂದು ನಿಮಿಷ, ನಾವೇನಾದ್ರು ನೀರು ಬಿಡ್ತೀವಿ ಅಂತ ಹೇಳಿದ್ದೀವಿ, ನಾವು ಅಪೀಲ್ ಹೋಗ್ತೀವಿ ಅಂತಲೇ ಹೇಳಿದ್ದೀವಿ.